3 kg ಅಡ್ಗೆ ಮಾಡೋರು ಈ ಕೆಲಸ ಮಾಡಲ್ಲ ಚುಪ್ಪೆ. ಗಿಷ್ಟಿ ಆದದ ಕಡೆ ನಾಯಿ ಬಿಡ್ತಾವಳೆ. ಹೊಟ್ಟೆ ನೋವು ಆಮೇಲೆ ಅದ್ ನೋವು ಇದ್ ನೋವು ಅಂತಾಳೆ. ಹಿಂಗೇನು ಅನ್ಸಲ್ವ ನಿಂಗೆ? ಸೊ ಬನ್ನಿ ನಮ್ಮ ವ್ಲಾಗ್ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಓಕೆನಾ? ಅಂತ ಸಾಯಿಸ್ಬಿಡೆ, ಒಂದೇ ಸತಿ ಸಾಯಿಸ್ಬಿಡು ಅದ್ರಾಗಿ. ಬಾಯ್ ಬಾಯ್. ನಮ್ತ ಹೊಸ ಫ್ಯಾಷನ್ ಚಿಂಚಾಕ್. ಈ ಡೌಗಳಿಗೆ ಹಾ ಹಾ ಹಾ. ಸೊ ಬನ್ನಿ ನಮ್ಮ ವ್ಲಾಗ್ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ, ಓಕೆನಾ? ಆಲ್ಮೋಸ್ಟ್ ಬೇಗ 1K ರೀಚ್ ಆಗಲಿ ಆ್ಯಂಡ್ ಅದು ನನ್ನ ಡ್ರೀಮ್ ಅಂದ್ಕೊಬಿಡಿ. 1K ರೀಚ್ ಇನ್ಸ್ಟಾದಲ್ಲೂ ಮತ್ತು ಯೂಟ್ಯೂಬಲ್ಲೂ. ನನ್ನ ಡ್ರೀಮ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಅವತ್ತು ಅದನ್ನು ನಾನು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊತೀನಿ, ಅದೊಂದು ಪಕ್ಕ. ಈ 200 ರೂಪಾಯಿಲಿ ನಮ್ಮ ಅಮ್ಮಂಗೊಂದು ಸ್ಪೆಷಲ್ ಆಗಿ ಒಂದು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿರೋದೊಂದು ಟ್ರೈ ಮಾಡೋಣ ಅಂತಿದ್ದೀನಿ ಗೈಸ್. ಆಗಬೇಕಾ? ಬನ್ನಿ ಹೋಗಿ ತಗೊಂಬಿಡೋಣ. ಮೀಟ್ರ್ ಬೇಕು, ಮೀಟ್ರು. ಸೊ ಬನ್ನಿ ಇವಾಗ ಮಾಡ್ತೀನಿ. ಕ್ಲಿಯರಾಗಿ ಬರ್ತಿದೆ ಬಾ, ನಂಗೆ ಗೊತ್ತಿಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್ ಲೆವೆಲ್ ಗೈಸ್. ಈ ಥರ ತವೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಮೇಲೆ ಇದನ್ನು ಸ್ಮ್ಯಾಶ್ ಮಾಡಿ ಹಾಕಬೇಕು. ಸೊ ಹಾಕೋಣ ಬನ್ನಿ ಗಾಯ್ಸ್. ಹೆಂಗೆ ನಿಮ್ಮ ವೀಡಿಯೋ ತೋರಿಸೋದು ನಾನು ಹಾಕ್ತಾಯಿದ್ದೀನಿ ಅಂತ ಪುಣ್ಯ ಮಾಡಬೇಕಲ್ಲ, ಹೆಂಗೆ? ವೆಯ್ಟ್ ಅ ಮಿನಿಟ್. ಮಮತಾ, ನಿಂಗೆ ಇವೆಲ್ಲ ಗೊತ್ತಾಗಲ್ಲ, ಹೋಗು. ಮಾತಾಡ್ಕೋ. ಶಾಕ್ ಆಯಿತಾ? ಆಗಲೇಬೇಕು, ಆಗಲಿ ಅಂತ ತಾನೇ ನಾನು ಈ ವಿಡಿಯೋ ಹಾಕಿರೋದು. ಇವ್ರ ರೇಂಜಿಗೆ ಮಾಡಿಲ್ಲ ಅಂದರೂ ಒಂದು ರೇಂಜ್ಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ರೇಂಜಿಗೆ ಮಾಡಿದ್ದೀನಿ ಗುರು. ನನಗಿಷ್ಟ ಆಯಿತು. ಇದು ಏನಪ್ಪ ಅಂತಂದರೆ ನಮ್ಮ ಇನ್ಸ್ಟಾದಲ್ಲಿ ಫುಲ್ಲು ಟ್ರೆಂಡಿಂಗಲ್ಲಿ ನಡೀತಿದೆ ಗುರು. ಇದು ಸೈಡಲ್ಲಿ ಕೈ ಹಾಕ್ಕೊಂಡು ತಿಂತಾಯಿದ್ರೆ ಆ ಟೇಸ್ಟೇ ಬೇರೆ ಗುರು. ಅದರಲ್ಲೂ ಮ್ಯಾಗಿ ಚಾಟ್ಸ್ ಅಂತಂದರೆ ಬೆಂಕಿ ಅಂತ ಅಂದ್ಕೊಳ್ಳಿ. ನಮ್ಮಮ್ಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಒಂದು ಚೂರು ತಿಂದು ನೋಡು, ನಿನಗೆ ಅದ್ರ ಟೇಸ್ಟ್ ಗೊತ್ತಾಗುತ್ತೆ ಅಂತ. ಈ ಥರ ತಿನ್ನೋದು ಇಂಗ್ಲೀಷ್ ಆಫೀಸಲ್ಸು, ನಾವು ತಿನ್ನೋದು ನೋಡಿ. ನಿಂದೆ ಮುದ್ದೆ ಉಪ್ಸಾರು ಚಂದ ನಮಗೆ. ದುಷ್ಟಿಗಿಷ್ಟಿ ಆದದ ಕಡೆ ನಾಯಿ ಬಿಡ್ತಾವಳೆ. ಹೊಟ್ಟೆ ನೋವು ಆಮೇಲೆ ಅದ್ ನೋವು ಇದ್ ನೋವು ಅಂತಾಳೆ.
ತಿನ್ನ ಹೆಂಗ್ ಕುತ್ಕಾಡು ಹೊಟ್ಟೆ ನೋವು ಅಂದ್ರೆ ನಾನು ಏನು ಮಾಡಲ್ಲ. ನೀರ್ಕೊಬ್ಬ ನಾನು ಎದ್ದೋಳಿಸ್ಬೇಕು. ಎರಡು ಕೆಜಿ 3 ಕೆಜಿ ಅಡ್ಗೆ ಮಾಡೋರು ಈ ಕೆಲಸ ಮಾಡಲ್ಲ ಚುಪ್ಪಿ. ಹಿಂಗೇನು ಅನ್ಸಲ್ವ ನಿಂಗೆ? ಅದ್ ಯಾವ್ದೋ ಕಿತ್ತೋಗಿರೋದನ್ನ ಮಾಡ್ಕೊಳಕ್ಕೆ ಅಡ್ಗೆ ಮನೆ ಕೂಲಿಗೆ ಡಿಪ್ರೆಷನ್ ಬಂದಿದ್ಯಲ್ಲ. ಹಿತ್ತೋದ ಅಮೃತ ಅಮೃತ ಬದನೆಕಾಯಿ ಅದನ್ನೇ ತಿನ್ಕೋ ಇನ್ಮೇಲೆ ಡೈಲಿ. ಬೇಡ ಅಮೃತ ಅಲ್ವಾ, ಚೆನ್ನಾಗಿರುತ್ತೆ. ಮಾಪ ಕಿತ್ತೋಗ ಮಾಡ್ಬಿಡ್ತೀನಿ ಹೀಗೆ ಅಂದ್ಬಿಟ್ರೆ. ಮುಚ್ಕೊಂಡೋಗ ಅಡುಗೆ ಮನೆ ಕ್ಲೀನ್ ಮಾಡು, ಇಲ್ಲಾಂದ್ರೆ ತಿಂದಿರೋದೆಲ್ಲ ಹೊರಗಡೆ ಬಂದ್ಬಿಡ್ಬೇಕು ಹಂಗ್ ಮಾಡ್ಬಿಡ್ತೀನಿ.